ಗುರುಜಿ ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುಜಾತ ಅಂತ, ಹಾಸನಿಂದ ಮೇಡಮ್. ಓಕೆ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಸುಜಾತರ ಊಟ ಮಾಡಿದ್ರಾ? ಆಯ್ತು ಸರ್. ಏನು ಮಾಡಿದ್ರಿ? ಏನು ಅನಿಸುತ್ತೆ? ನೆನ್ನೆ ತಮಿಳ್ನಾಡು ನೋಡಿದ್ರ ಟಿ ವಿ ಹಾಕಿ ಇಲ್ವಾ? ನೋಡಿದೆ. ಏನು ಅನ್ನಿಸ್ತು? 27 ಸರಿ ಇಲ್ಲ, ಈ 9ನೇ ತಿಂಗಳು ಸರಿ ಇಲ್ಲ, ಕೆಟ್ಟದ ತಿಂಗಳು ಅಂತಂದಾಗ ಬೇಜಾರಾಯ್ತು ಸ್ವಲ್ಪ. ಏನಕ್ಕೆ ಬೇಜಾರಾಯ್ತು ಮೇಡಮ್ ಅವರೇ? ಜನ ಎಲ್ಲ ಸಾವು ನೋವುಗಳು ನೋಡ್ತಾ ಇದೀವಲ್ಲ. 40 ಜನ ಸತ್ತೋಗಿದ್ದಾರೆ. ಎಷ್ಟು ನೋವು ನನಗೆ ಒಬ್ಬನಿಗೆ ಮಾತ್ರ ಗೊತ್ತು. ನಾನು ತಮಿಳ್ನಾಡಲ್ಲಿ ಹೋಗಿ ಹೇಳ್ಬಿಟ್ಟು ಬಂದೆ, ಯಾರಿಗೂ ಅರ್ಥ ಆಗಲ್ಲ. ಏನೇಳಿ ಇಲ್ಲೇ ನೋಡಿ ಎಷ್ಟು ಅನಾಹುತ ಆಯ್ತು ಅಲ್ವಾ? RCBದು 18 ನಂಬರ್ ಯೂಸ್ ಮಾಡಬೇಡಿ ಅಂತ ಹೇಳಿದೆ. ಏನು ಕೇಳ್ತೀರಾ ಸುಜಾತ ಹೇಗಿದ್ದೀರಿ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವ್ನು ಎಲ್ಲೂ ಸರಿ ಕೆಲಸ ಮಾಡ್ತಿಲ್ಲ, ಒಂದ್ ಕಡೆ ನೆಲೆಯಾಗಿ ನಿಲ್ತಾ ಇಲ್ಲ. ಎಲ್ಲಿದ್ದಾನೆ ಸುಜಾತ ಅವರೇ? ಹಾಸನಿಂದ. ಅದು ನಿಮ್ಮ ಮಗ ಎಲ್ಲಿದ್ದಾನೆ? ನಮ್ಮ ಮಗನು ಹಾಸನಲ್ಲೇ ಇದ್ದಾನೆ. ಓಕೆ, ಕೊಡಿ ಡೇಟ್ ಆಫ್ ಬರ್ತು. 8/5/97. 8/5/97. ಎಷ್ಟು ಗಂಟೆ? ಬೆಳಗಿನ ಜಾವ 5:27, ಗುರುವಾರ ಬೆಳಗ್ಗೆ. 5:27? 5:25. 5:25 ಬೆಳಗಿನ ಜಾವ. ಏನು ಕೆಲಸ ಕೇಳ್ತಾ ಇದ್ರಾ? ಅವನು ಒಂದ್ ಕಡೆ ನೆಲೆಯಾಗಿ ಎಲ್ಲೂ ನಿಲ್ತಾ ಇಲ್ಲ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಅದೇ ಏನು ಕೆಲಸ ಅಂತ ಕೇಳ್ತಾ ಇದ್ದೀನಿ. ಅವನೀಗೊಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದಾನೆ. ಮುಂದೆ ಅವನ ಭವಿಷ್ಯ ಹೇಗಿದೆ ಹೇಳಿರಿ, ಬೇಜಾರಾಗಲ್ವಾ? ಹೇಳಿ. ಇಲ್ಲಿ ನೋಡಿ, ಲಗ್ನದಲ್ಲಿ ಸೂರ್ಯ ಮತ್ತು ಬುಧ ಇದ್ದಾನೆ. ಹೆಂಗಿದ್ದಾನೆ? ಸಣ್ಣ ಇದ್ದಾರಾ? ಸಣ್ಣಕ್ಕಿದ್ದಾನ. ಅದನ್ನಿದೆ ಹಿಂಗೆ ಆರೋಗ್ಯ ಸರಿ ಇರಲ್ಲ. ಅದನ್ನೇ ಸೂರ್ಯಗ್ರಹ ಲಗ್ನದಲ್ಲಿದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಏನೇಳಿ? ಅದರ ಜೊತೆಗೆ ಶನಿ ಮತ್ತು ಕೇತು ಗ್ರಹ ವ್ಯಯಸ್ಥಾನದಲ್ಲಿದ್ದಾರೆ. ಏನೇಳಿ? ಅದಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ. ಏನೇಳಿ? ನಿಮ್ಮ ಫ್ಯಾಮಿಲಿ ಯಾರಿಗೂ ಬಂದಿಲ್ಲ ತಾನೇ? ಇಲ್ಲ. ಓಕೆ, ಹಾರ್ಟ್ ಅಟ್ಯಾಕು ಬಂದಿಲ್ಲ ತಾನೇ? ಇಲ್ಲ. ಇದನ್ನು ಹೇಳುತ್ತೆ 100%. ಗುರು ಮಕರದಲ್ಲಿದ್ದಾನೆ. ಗುರು ಮಕರದಲ್ಲಿದ್ದಾಗ ಕೆಲ್ಸಕ್ಕೆ ಹೋಗ್ತಾನೆ, ಯಾರು ಏನಂದ್ರೆ ವಾಪಸ್ ಬರ್ತಾನೆ. ಯಾರು ಅನ್ನಬಾರ್ದು ಇವ್ರನ್ನ, ಏನಾರು ಅಂದರೆ ನೋವಾಗತ್ತೆ. 100% ನೀವು ಬರ್ದಿದ್ದು ಕೇಳಿ. ರಾಹು ದಿಸೆಯಲ್ಲಿ ಕೆಲಸ ಯಾವಾಗಲೂ ತೊಂದರೆ ಕೊಡುತ್ತೆ. ಇರೋ ಊರು ಬಿಟ್ಟು ಫಾರಿನ್ಗೆ ಹೋದರೆ ಒಳ್ಳೆಯದು. ಇವಾಗ ಹಾಸನದಲ್ಲೇ ಹುಡುಕೋದ್ಕಿಂತ ಬೆಂಗಳೂರಲ್ಲಿ ಬಂದು ಹುಡುಕಿ ಕೆಲಸ ತಗೊಂಡ್ರೆ ಒಳ್ಳೇದು ಮೇಡಮ್ ಅವರೇ. ಹಾಸನದಲ್ಲೇ ಹುಡುಕ್ಬಾರ್ದು ಮಲ್ಕೂತ್ಕೊಂಡು. ಏನೇಳಿ? ಇವಾಗ ಹಾಸನಲ್ಲಿದ್ದಾರಾ ಬೆಂಗಳೂರಲ್ಲಿದ್ದಾರಾ? ಬೆಂಗಳೂರು. ನಾವು ಹಾಸನಲ್ಲೇ ಇರೋದು. ಅದೇ ನಿಮ್ಮ ಮಗ ಬೆಂಗಳೂರಲ್ಲಿದ್ದಾರಾ? ಓಕೆ, 100% ಕೆಲಸ ಸಿಗೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಒಂದು ಸರಿಗೆ ರಾಹು ಗ್ರಹದ ವಿಗ್ರಹಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬಿಟ್ಟು ಬರ್ರಿ. ಏನೇಳಿ? ಆಮೇಲೆ ಕುಂಭಕೋಣಮಲ್ಲಿ ಇರುತ್ತೆ ರಾಹು ಗ್ರಹ. ಮತ್ತು ದುರ್ಗಿ ಇದನ್ನು ಮನೇಲಿ ತಂದು ಅರ್ಚನೆ ಮಾಡಿ. ದುರ್ಗಿನ ನವಗ್ರಹಗಳು ಇದ್ದಾಗಲೂ ಕೂಡ ನೀವು ಆರಾಧನೆ ಮಾಡಿ, ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ನಿಮ್ಮ ಮಗನಿಗೆ ಬೆಸ್ಟ್ ಆಪ್ಷನ್ ಸಿಗುತ್ತೆ, ಭಾಳ ಒಳ್ಳೆಯದಾಗುತ್ತೆ. ಇದನ್ನು ಮಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.